ಮದುವೆಗಾಗಿ ತಂದಿದ್ದ ಆಭರಣಗಳನ್ನು ಕಳ್ಳತನ ಮಾಡಿರುವ ಘಟನೆ ಹುಬ್ಬಳ್ಳಿಯಲ್ಲಿ ಸಂಭವಿಸಿದೆ. ಮನೆ ಬಾಗಿಲು ಮತ್ತು ಲಾಕ್ ಮುರಿದು ಮನೆಯಲ್ಲಿದ್ದ 12 ತೊಲೆ ಬಂಗಾರ, ಬೆಳ್ಳಿ ಸೇರಿ ನಗದು ಹಣ ದೋಚಲಾಗಿದೆ. ಹುಬ್ಬಳ್ಳಿಯ ವಾಣಿ ಪ್ಲಾಟ್ನಲ್ಲಿ ರಾತ್ರಿ ಕಳ್ಳತನ ನಡೆದಿದೆ. ಅಲಾವುದ್ದೀನ್ ಲೊಂಡೆವಾಲೆ ಎಂಬುವರ ಮನೆ ಕಳ್ಳತನವಾಗಿದ್ದು, ಮನೆಯವರು ರಾತ್ರಿ ಆಸ್ಪತ್ರೆಗೆಂದು ಹೋಗಿದ್ರು. ಮರಳಿ ಬರುವಷ್ಟರಲ್ಲಿ ಚಿನ್ನಾಭರಣ, ನಗದನ್ನ ಕಳ್ಳರು ದೋಚಿದ್ದಾರೆ. 60 ಗ್ರಾಂ ಬೆಳ್ಳಿ, 1,05,000 ರೂಪಾಯಿ ನಗದು ಎಗರಿಸಿದ್ದಾರೆ. ಕೂಡಲೇ ಹಳೆ ಹುಬ್ಬಳ್ಳಿ ಪೊಲೀಸರು ರಾತ್ರಿ ವೇಳೆ ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಳ್ಳತನವಾದ 12 ತೊಲೆಯಲ್ಲಿ ಕೆಲವೊಂದಿಷ್ಟು ಬಂಗಾರದ ಆಭರಣಗಳು ಮನೆಯ ಸುತ್ತಮುತ್ತ ಸಿಕ್ಕಿವೆ ಎಂದು ಹೇಳಲಾಗ್ತಾ ಇದೆ. ಆಸ್ಪತ್ರೆಗೆ ತೆರಳಿದಂತಹ ಕುಟುಂಬ, ಅದನ್ನೇ ಕಾಯ್ತಾ ಇದ್ದಂತಹ ಕಳ್ಳರ ಗ್ಯಾಂಗ್ ಒಂದು ಮನೆಗೆ ನುಗ್ಗಿದೆ. ಕಳ್ಳರು ದೋಚಿರ್ತಕ್ಕಂತಹದ್ದು 60 ಗ್ರಾಂ ಬೆಳ್ಳಿ, 1,05,000 ರೂಪಾಯಿ ನಗದು ಹಣವನ್ನು ಎಗರಿಸಿದ್ದಾರೆ. ಕೂಡಲೇ ಹಳೆ ಹುಬ್ಬಳ್ಳಿ ಪೊಲೀಸರಿಗೆ ರಾತ್ರಿಯ ವೇಳೆ ಪೊಲೀಸರು ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಳ್ಳತನವಾದ 12 ತೊಲೆಯಲ್ಲಿ ಕೆಲವೊಂದಿಷ್ಟು ಬಂಗಾರದ ಆಭರಣಗಳು ಮನೆಯ ಸುತ್ತಮುತ್ತ ಸಿಕ್ಕಿವೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಕಳ್ಳರು ಹೋಗುವ ರಭಸದಲ್ಲಿ ಬಂಗಾರಗಳನ್ನು ಕೆಳಗೆ ಹಾಕಿ ಹೋಗಿರಬಹುದು ಎಂದು ಶಂಕಿಸಲಾಗಿದೆ.